ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಫಸ್ಟ್ ಹೂವು ತೋರಿಸಿದ್ನಲ್ಲ, ಎಲ್ಲ ನಮ್ಮ ತೋಟದ್ದೇನೆ ಹೂವು, ಸ್ಫಟಿಕ ಹೂವು. ಹಬ್ಬಕ್ಕೆಲ್ಲ ಆಲ್ಮೋಸ್ಟ್ 90% ನಮ್ಮ ಗಿಡದ್ದೇನೆ ಹೂವನ್ನೆಲ್ಲನೂ ಕಟ್ಟಿಟ್ಕೊಂಡಿದೆ. ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಜಾಸ್ತಿ ಡೆಕೋರೇಟ್ ಏನೂ ಇಲ್ಲ. ಮುಂದಿನ ವರ್ಷ ನಮ್ಮದು ಹೊಸ ಮನೆಯಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಈ ವರ್ಷ ಹಬ್ಬನ. ಪ್ರತಿ ವರ್ಷ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಹಬ್ಬಕ್ಕೂ ಕೂಡ ಯಾವುದೇ ಪ್ರಿಪ್ರೇಷನ್ ಏನೂ ಇಲ್ಲ, ಅದೇ ರೀತಿ ಮಾಡ್ತಾಯಿದ್ದೀನಿ. ಮನೆ ಕ್ಲೀನ್ ಮಾಡಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಹಾಗೆ ತುಳಸಿ ಗಿಡದ ಹತ್ರನೂ ಕೂಡ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು, ಹೊಸ್ಲ ಹತ್ರನೂ ಕೂಡ ರಂಗೋಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಂದಿನ ವರ್ಷ ಗ್ರ್ಯಾಂಡಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಈ ವರ್ಷ ಏನಿದೆ ಅದರಲ್ಲೇ ನಾನು ಬ್ಲೌಸ್ ಪೀಸಿಂದನೇ ಕಳಿಸೋಕ್ಕೆ ಒಂದು ಸೀರೆ ಥರ ಉಡಿಸಿ ಮಾಡಿದ್ದೀನಿ. ಏನಿತ್ತು ಅದರಲ್ಲೇ ಮಾಡಿದ್ದೀನಿ. ನಾನು ಯಾವುದೇ ಒಂದು ಐಟಮ್ ಕೂಡ ಹೊರಗಡೆಯಿಂದ ತರಿಸ್ಕೊಂಡೆ ಇಲ್ಲ, ಗೆಜ್ಜೆ ವಸ್ತು ಸಹಿತ ನಾನೇ ಮಾಡ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಬ್ಲೌಸ್ ಪೀಸ್ ಇತ್ತು. ಹಾಗೆ ಬಾಳೆಹಣ್ಣು ನಮ್ಮ ಗಿಡದ್ದೇನೆ ಎಲೆ ಇಲ್ಲೇ ಪಕ್ಕದ ತೋಟದಲ್ಲಿ ಇಸ್ಕೊಬಂದು ಮಾಡ್ತಾಯಿದ್ದೀನಿ. ಯಾಕಂದರೆ ಮುಂದಿನ ಮಾಡೋ ಅಂಥ ಐಡಿಯಾ ಇರಲಿಲ್ಲ ನನಗೆ ಅಷ್ಟು. ಏನು ಮಾಡೋದು ಬೇಡ, ಮಾಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೂ ಪ್ರತಿ ವರ್ಷ ಯಾವ ರೀತಿ ಮಾಡ್ತಿದ್ದೆ ಅದೇ ರೀತಿ ಮಾಡೋಣ, ಸಮಾಧಾನ ಆಗೋಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇಲ್ಲಿ ನಾವಿರುವಂಥ ಮನೆಯಲ್ಲಿ ಮುತ್ತೈದೆಯರನ್ನು ಕೂಡ ಕರೀಲಿಲ್ಲ ನಾನು. ಅದು ಇತ್ತು, ಅರ್ಶಿನ ಕುಂಕುಮಕ್ಕೆಲ್ಲ ಇಟ್ಟಿದ್ನಲ್ಲ ಅದನ್ನು. ಅಷ್ಟಲಕ್ಷ್ಮಿ ಗಿಡ, ತುಳಸಿ ಗಿಡ ಮತ್ತು ಬ್ರಹ್ಮ ಕಮಲ ಗಿಡ ಇತ್ತು. ಆ ಗಿಡ 3 ಗಿಡಕ್ಕೇ ಕೊಟ್ಟೆ ನಾನು ಅರ್ಶಿನ ಕುಂಕುಮನ. ಇಲ್ಲಿ ಯಾರನ್ನ ಕರೆಯೋದು ಅಂತ ಅಂದ್ಬಿಟ್ಟು ಹಾಗೆ ಕೊಟ್ಟೆ. ಹಾಗೆ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ, ಅನ್ನ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಅಲಸಂದೆ ಬೇಳೆ ವಡೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು 2ನೇ ಸರಿ ಮಾಡ್ತಾ ಇರೋದು ನಾನು. ಬೇಳೆನ ನೆನೆಯೋಕ್ಕಿದೆ 1 ಅವರು. ನೆನೆಯಾಕ್ಬಿಟ್ಟು ಇದಕ್ಕೇ ಈರುಳ್ಳಿ ಹಚ್ಬಿಟ್ಟು ಕಾಳನ್ನೆಲ್ಲ ರುಬ್ಕೊಂಡಿದ್ದೀನಿ. ತರ್ತರಿಯಾಗಿ ರುಬ್ಕೋಬೇಕು, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ. ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಕೋಬೇಕಾದ್ರೆ ನಾವು ಅದಕ್ಕೆ ಕಾಳಿರುತ್ತಲ್ಲ, ಕಾಳಿಗೆ ನಾವು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಡ ಇಲ್ಲ ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಕಾಳೊಳಕ್ಕೇ ಹಾಕ್ಕೊಂಡು ರುಬ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ವಡೆಗಿಂತನೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ವಡೆನೆಲ್ಲ ಬೇಯಿಸ್ಕೊಂಡು ಮಕ್ಕಳು ಕೂಡ ಹಾಕ್ಕೊಟ್ಟೆ. ವಡೆ ಮಾಡಿದ್ಮೇಲೆ ಪಾಯಸ ನಮ್ಮನೇಲಿ ಕೇಳ್ತಾರೆ. ಸ್ವೀಟ್ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಅಂತ ಪಾಯಸ ಮಾಡಿದ್ದೆ. ಶಾವಿಗೆ ಪಾಯಸ ಮಾಡಿರಲಿಲ್ಲ, ಅದ್ರ ಬದಲು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಹೆಸರುಬೇಳೆ ಪಾಯಸನೇ ಸೂಟ್ ಆಗೋದು ವಡೆ ಜೊತೆಲಿ ತಿನ್ನೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.